ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಇವತ್ತು ನಾನು ನಂದು RRB ಕ್ಲರ್ಕ್ ಮೇನ್ಸ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅಂಡ್ ಹಾಗೆ ನೀವೆಲ್ಲ ಹೇಗ್ ಮಾಡಿದೀರಾ, ಎಷ್ಟು ಅಟೆಂಪ್ಟ್ಸ್ ಕೊಟ್ಟಿದ್ದೀರಾ ಅನ್ನೋದನ್ನ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. RRB ಕ್ಲರ್ಕ್ ಪ್ರಿಲಿಮ್ಸ್ ಅಲ್ಲಿ ನಂದು ರೀಸನಿಂಗ್ ಅಲ್ಲಿ 37.5 ಬಂದಿದೆ. ನಂಗೆ ಗೊತ್ತಿತ್ತು ನಂದು 2 ತಪ್ಪಾಗಿದೆ ಅಂತ. ಅಷ್ಟೇ ತಪ್ಪಾಗಿದೆ, ಜಾಸ್ತಿ ಏನ್ ತಪ್ಪಾಗಿಲ್ಲ. ಅಂಡ್ ಹಾಗೇನೆ ಕ್ವಾಂಟ್ಸ್ ಅಲ್ಲಿ ನಾನು ಅಟೆಂಡ್ ಮಾಡಿದ್ದು 27, ಬಟ್ ನನಗೆ ನಾರ್ಮಲೈಸೇಷನ್ ಇಂದ 28.75 ಬಂದಿದೆ. ನನ್ನ ಪ್ರಕಾರ ಅದ್ರಲ್ಲೂ ಒಂದ್ ಯಾವ್ದಾದ್ರು ತಪ್ಪಾಗಿರುತ್ತೇನೋ, ಇಲ್ಲಾಂದ್ರೆ 30 ಬರೋ ಚಾನ್ಸಸ್ ಇತ್ತೇನೋ, ಸೊ ಗೊತ್ತಿಲ್ಲ. ಓವರ್ ಆಲ್ 66.25 ಬಂದಿದೆ ನನಗೆ ಪ್ರಿಲಿಮ್ಸ್ ಅಲ್ಲಿ. ಇನ್ನು RRB ಕ್ಲರ್ಕ್ ಮೇನ್ಸ್ಗೆ ಬರೋದಾದ್ರೆ, ನಾನು ಯೂಶುವಲಿ 20 ಮಿನಿಟ್ಸ್ ಮುಂಚೆನೆ ಹೋಗಿ ನಿಂತ್ಕೊಂತೀನಿ. 7 ಅಂದ್ರೆ 6:40 ಅಷ್ಟೊತ್ತಿಗೆನೆ ಹೋಗಿ ನಿಂತ್ಕೊಂಡಿರ್ತೀನಿ ಸೆಂಟರ್ ಹತ್ರ. ಅಂಡ್ ಹಾಗೆ ನೆನ್ನೆನೂ ಹೋಗಿದ್ದೆ. ನಂದಿದ್ದು ಅಯಾನ್ ಡಿಜಿಟಲ್ ಝೋನು ಮೈಸೂರಲ್ಲಿ. ನನಗೆ ಗೊತ್ತಿತ್ತು ಇದು IBPS ಆದಾಗ್ಲಿಂದನೂ ಗೊತ್ತಿತ್ತು ಇವರು 7 ಅಂದ್ರೆ 7ಗೆನೆ ಕರ್ಕೊಳಲ್ಲ ಅನ್ಸುತ್ತೆ. 7:20 7:30 ಮಾಡೇ ಮಾಡ್ತಾರೆ ಅಂತ. ಹಾಗೇನೆ ಮಾಡಿದ್ರು. ಬಟ್ ನಂಗೆ ಪರಿಚಯ ಇರೋರು ಒಬ್ರು ಅಕ್ಕ ಬಂದಿದ್ರು. ಸೊ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ. ಸೊ ಅಷ್ಟೊತ್ತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ, ಅಷ್ಟೊತ್ತಿಂದ ನಿಂತಿದ್ದೀನಿ ಅಂತ. ಅಂಡ್ ಹಾಗೆ ಒಳಗಡೆ ಕಳ್ಸಿದ್ರು. ಎಲ್ಲ ಪ್ರೊಸೀಜರ್ ಆಗಿ ಹೋಗಿ ಕೂತ್ಕೊಂಡಾಗ ಇನ್ನೂ 1 hour 10 minutes ಟೈಮ್ ಇತ್ತು. ಎಕ್ಸಾಮ್ ಸ್ಟಾರ್ಟ್ ಆಗೋ ತನಕ ನನ್ಗಂತೂ ಫುಲ್ಲು ನಿದ್ದೆ ಬರ್ತಾ ಇದೆ. ಒಂಥರ ಏನೋ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನಿದ್ದೆ ಅಂದ್ರೆ ನಿದ್ದೆ ಬಂದ್ಬಿಟ್ಟಿತ್ತು. ನನಗೆ ಭಯನೇ ಆಗೋಯ್ತು, ಇನ್ನೆಲ್ಲ ಎಕ್ಸಾಮ್ ಟೈಮಲ್ಲಿ ನಂಗೆ ನಿದ್ದೆ ಫೀಲ್ ಆಗುತ್ತೆ ಅಂತ. ಬಟ್ ಆ ಥರ ಏನೂ ಆಗಲಿಲ್ಲ. ಎಕ್ಸಾಮ್ ಸ್ಟಾರ್ಟ್ ಆಗಿದ ತಕ್ಷಣ ಸರಿ ಹೋಯ್ತು. ಅಲ್ಲಿ ತನಕ ಸುಮ್ಮನೆ 1 hour ಕೂತ್ಕೊಳ್ಳೋದಕ್ಕೆ ಆ ಥರ ಅನಿಸ್ತು. ಆ್ಯಂಡ್ ಹಾಗೇನೆ ಫಸ್ಟ್ ರೀಸನಿಂಗಲ್ಲಿ ಹೇಳೋದಾದ್ರೆ ನಂದು ಅಟೆಂಪ್ಟ್ಸ್ ಆಗಿದ್ದು ಬರೀ 23 ಅಷ್ಟೇನೆ. ನಾನು ಹತ್ತತ್ರ 28-30 ಯಾರು ಮಾಡಬೇಕು ಅಂತ ಅನ್ಕೊಂಡು ಹೋಗಿದ್ದೆ. ನನಗೆ 35+ ರೀಸನಿಂಗಲ್ಲೇ ಬಂದರೆ ಒಂಚೂರು ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡು ಹೋಗಿದ್ದೆ. ಬಟ್ ಮಾಡ್ಬೇಕಾದ್ರೂ ಅನಿಸ್ತು ಅಟ್ಲೀಸ್ಟ್ ಆ ಥರ ಮಾಡ್ತೀನಿ, 25 ಮೇಲಂತೂ ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಏನಾಯ್ತು ಅಂದರೆ ಸ್ಟಾರ್ಟಿಂಗ್ಗೆ ಸಿಲಾಲಿಸಮ್ ಇತ್ತು ನನಗೆ. ನಂಗೆ ಅದರಲ್ಲೇ ನಾನು ಸ್ಟಕ್ ಆಗಿಬಿಟ್ಟೆ ಒಂಥರ. ನನಗೆ ಬರ್ತಿರೋ ಆನ್ಸರ್ ಯಾಕೆ ಆಪ್ಷನಲ್ಲಿ ಇಲ್ಲ ಅನ್ನೋ ಥರ ಬಂತು. ಅದಕ್ಕೆ ಏನು ಮಾಡಿದೆ, ಅದು ಟೈಮ್ ವೇಸ್ಟ್ ಮಾಡಿನೂ ಅಲ್ಲಿ ನಾನು ಅಟೆಂಪ್ಟ್ ಕೊಡಲಿಲ್ಲ, ಸುಮ್ಮನೆ ಏನಕ್ಕೆ ತಪ್ಪಾದರೆ ಅಂತ. ಸೊ ಈ ಥರ ಆಯಿತು. ಅದಾದಮೇಲೆ 3 ಪಝಲ್ ಮಾಡಿದೆ. ನನಗೆ 2 ಸ್ಟಾರ್ಟಿಂಗು ಆರಾಮಾಗಾಯಿತು. 3ನೇದು ನಾನು ಫ್ಲ್ಯಾಟ್ ಫ್ಲೋರ್ ತೊಗೊಂಡೆ. ಅದರಲ್ಲಿ 4 ಆನ್ಸರ್ ಮಾಡೋ ತನಕನೂ ಕರೆಕ್ಟಾಗಿದೆ ಅಂತ ಅನ್ನಿಸ್ತು. ಅದಾದಮೇಲೆ 5ನೇದು ಆನ್ಸರ್ ಮಾಡಿದಾಗ ನನಗೆ ಯಾಕೋ 2 ಆನ್ಸರ್ ಕರೆಕ್ಟ್ ಇದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಸೊ ನನಗೆ ಅದೊಂಚೂರು ಭಯ, ಏನು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಬಟ್ ನಿನ್ನೆ ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಹಾಕಿದ್ದು ನೋಡಿದಾಗ ಅವರು ನಾನೇನೇನು ಪಝಲ್ದು ಬರೆದಿದ್ದೆ ಅವರು ಅದನ್ನೇ ಬರೆದಿದ್ರು. ಸೊ ಕರೆಕ್ಟ್ ಇದೆ ಅಂತ ಅನ್ಕೊತೀನಿ. ಆ್ಯಂಡ್ ಹಾಗೆ ಇದೆಲ್ಲ ಆಯ್ತಲ್ಲ, ಇಷ್ಟು ಅಟೆಂಪ್ಟ್ ಮಾಡಿದ್ದೀನಲ್ಲ ಅಂತ ಒಂದ್ಸತಿ ಬ್ಲಡ್ ರಿಲೇಷನ್ ನೋಡೋಣ ಅಂತ ಹೋದೆ. ಬಟ್ ಅದು ಯಾಕೋ ಬರಲಿಲ್ಲ. ಬಟ್ ಅದ್ರ ಮೇಲೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಒಂದು 2 ನಿಮಿಷ ಅಂತೂ ವೇಸ್ಟ್ ಆಗಿರುತ್ತೆ. ಅದಾದ್ಮೇಲೆ ಬರಲಿಲ್ವಲ್ಲ ತಡಿ ಅದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಮಾಡಲಿಲ್ಲ. ಅವಾಗ ಇನ್ನೂ ಸ್ವಲ್ಪ ಅಟೆಂಪ್ಟ್ಸ್ ಕಮ್ಮಿ ಆಗಿರೋದೇನೋ ನಂದು. ಸೊ ಅಲ್ಲಿ ಟೈಮ್ ವೇಸ್ಟ್ ಆಯಿತು. ಅದಾದ್ಮೇಲೆ ಇನ್ನೂ ಟೈಮ್ ಇದ್ದಾಗ ನನಗೆ ಯಾವ ಕ್ವಶನ್ನ ಚೂಸ್ ಮಾಡಲಿ ಅನ್ನೋದು ಹೊಳಿತಿರ್ಲಿಲ್ಲ. ಅಂದರೆ ಇದನ್ನು ಚೂಸ್ ಮಾಡಲ, ಆನ್ಸರ್ ಬರದೆ ಹೋದರೆ ಇದನ್ನು ಚೂಸ್ ಮಾಡಲ, ಯಾವುದನ್ನು ಚೂಸ್ ಮಾಡಲಿ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಒಂದು ಲೈನರ್ಸ್ ಇರ್ತಾವಲ್ಲ ಅಂಥದ್ದನ್ನು ಕೆಲವೊಂದು ಮಾಡ್ಕೊಂಡು ಬಂದೆ. ಆ್ಯಂಡ್ ಹಾಗೆಯೇ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಇತ್ತು. ನಾನು ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ, ಅದನ್ನು ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಓವರ್ ಆಲ್ ನಂದು 23 ಅಟೆಂಪ್ಟ್ಸ್ ಆಗಿದೆ. ಆ ಪಝಲ್ದೇನಾದ್ರು ತಪ್ಪಾಗಿಲ್ಲ ಅಂತ ಹೇಳಿದ್ರೆ ಅಷ್ಟಕ್ಕಷ್ಟು ಕರೆಕ್ಟ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ಅದೊಂಚೂರು ನೋಡಬೇಕು. ನೆಕ್ಸ್ಟು ಇನ್ನು ಕಂಪ್ಯೂಟರ್ಗೆ ಬರೋದಾದರೆ, ನನಗೆ ಪೇಪರ್ ಈಸಿ ಇತ್ತು ಕಂಪ್ಯೂಟರ್ದು ಅಂತ ಅನ್ನಿಸ್ತು. ನಾನು 36 ಅಟೆಂಪ್ಟ್ ಮಾಡಿದ್ದೀನಿ. ಆ್ಯಂಡ್ 4 ಸುಮ್ಮನೆ ಏನಕ್ಕೆ ನೆಗೆಟಿವ್ ಆಗೋದು ಬೇಡ, ನನಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ, ಗೆಸ್ ಮಾಡೋದಕ್ಕೂ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಸೊ ಅದಕ್ಕೆ 4 ಅಟೆಂಡ್ ಮಾಡಿರಲಿಲ್ಲ. 36ಅಲ್ಲಿ ನನಗೆ 1 ತಪ್ಪಾಗಿದೆ ಅಂತ ಗೊತ್ತಿದೆ. ಆ್ಯಂಡ್ ಹಾಗೆ ಇನ್ನೊಂದು ರೆಫ್ರಿಜಿರೇಟರ್ದು ಕೊಟ್ಟಿದ್ರಲ್ಲ, ಅದು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ನಾನು ಹಾಕಿದ್ದೀನಿ. ಬಟ್ ಅದು ಕರೆಕ್ಟಾಗಿ ಏನೂ ಗೊತ್ತಿಲ್ಲ. ಇನ್ನೊಂದು ಅಥೆಂಟಿಕೇಶನು, ಎನ್ಕ್ರಿಪ್ಷನ್ ಅನ್ನೋದೆಲ್ಲ ಆಪ್ಷನಲ್ಲಿ ಇತ್ತಲ್ಲ, ಅದು ನಾನು ಮತ್ತೆ ನೋಡಬೇಕಿತ್ತು, ನಾನು ನೋಡಲಿಲ್ಲ. ಅದನ್ನು ಮಾರ್ಕ್ ಫಾರ್ ರಿವ್ಯೂ ಇಟ್ಟಿದ್ದಿದ್ರೆ ಕರೆಕ್ಟಾಗಿ ಮಾಡ್ತಿದ್ದೇನೋ. ನಾನು ಅದು ಅಥೆಂಟಿಕೇಶನ್ ಅಂತ ಆನ್ಸರು, ನಾನು ಸ್ಟಾರ್ಟಿಂಗ್ ಕೊಡ್ಬೇಕಾದ್ರೆ ಎನ್ಕ್ರಿಪ್ಷನ್ ಅಂತ ಕೊಟ್ಬಿಟ್ಟಿದ್ದೆ. ಸೊ ಅದೊಂದು ತಪ್ಪಾಗಿದೆ. ಇನ್ನು ಮಿಕ್ಕಿದೆಲ್ಲ ಸರಿ ಇದೆ. ಆ್ಯಂಡ್ ಹಾಗೆ ನನಗೆ RRB POದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಆ ಥರ ಫುಲ್ಲು ಡೆಪ್ತಾಗಿ ಕೊಟ್ಟಿದ್ರಲ್ಲ, ಒಂದು ಕಡೆ ಭಯ ಇತ್ತು ಈ ಥರ ಕೊಟ್ಬಿಟ್ರೆ ಅಂತ. ಆ್ಯಂಡ್ ಹಾಗೆ ಅಂದ್ಕೊಂಡೆ ಅದು PO ಲೆವೆಲ್ ಅಲ್ಲ, ಅದಕ್ಕೆ ಆ ಥರ ಇಟ್ಟಿರ್ತಾರೆ, ಕ್ಲರ್ಕಲ್ಲಿ ಈಸಿನೇ ಇರುತ್ತೆ ಅಂದ್ಕೊಂಡು ಹೋಗಿದೆ. ಸೊ ನಾನು ಏನು ಓದಿದ್ದೆ ಅದೇ ಬಂದಿರೋದ್ರಿಂದ ನನಗೆ ಖುಷಿ ಆಯಿತು ಅಷ್ಟು ಅಟೆಂಪ್ಟ್ ಕೊಟ್ಟಿದ್ದು. ಇನ್ನು ನೆಕ್ಸ್ಟು GAಗೆ ಬರೋದಾದರೆ, ಇದು ಬ್ಯಾಂಕಿಂಗ್ ರಿಲೇಟೆಡ್ ಅಥವಾ SSC ಪೇಪರ್ ಅನ್ನೋದೇ ಗೊತ್ತಾಗಲಿಲ್ಲ. ಜಾಸ್ತಿ ಸ್ಟ್ಯಾಟಿಕೇ ಕೇಳಿಬಿಟ್ಟಿದ್ರು. ನನಗಂತೂ ನೋಡ್ತಿದ್ದೀನಿ ಬರೀ ಸ್ಟ್ಯಾಟಿಕೇ ಇದೆ. ಒಂದು ಸ್ವಲ್ಪನಾದ್ರು ನೀಟಾಗಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಾವು ಏನು ಅನ್ಕೊಂಡಿರ್ತೀವಿ ಆ ಥರ ಕ್ವಶನ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬಂದಿಲ್ಲ ಈ ಸತಿ. ಬಟ್ ಪರವಾಗಿಲ್ಲ, ನಾನು 16 ಅಟೆಂಪ್ಟ್ಸ್ ಮಾಡಿದ್ದೆ.
ಅದರಲ್ಲಿ ನಂದು 4 ತಪ್ಪಾಗಿದೆ, ಇನ್ನು ಮಿಕ್ಕಿದ್ದು ಕರೆಕ್ಟ್ ಇದೆ. ಆ್ಯಂಡ್ ಒಂದು ನನಗೆ ಡೌಟ್ ಇರೋದು ಅಂತ ಹೇಳಿದ್ರೆ ಇನ್ಕ್ರೆಡಿಬಲ್ ಇಂಡಿಯಾ, ಅದು ನರೇಂದ್ರ ಮೋದಿ ಅಂತ ಆನ್ಸರು, ಬಟ್ ಅದು ಆಪ್ಷನಲ್ಲಿ ಇರಲಿಲ್ಲ. ಸೊ ನಾನು ಅಮಿತಾಬ್ ಬಚ್ಚನ್ ಅಂತ ಕೊಟ್ಟಿದ್ದೀನಿ. ನನಗೆ ಇದು ಓದಿದ ನೆನಪಿತ್ತು ಎಲ್ಲೋ ಇದು ರಿಲೇಟೆಡು. ಎಷ್ಟೊಂದು ಜನ ಅದೇ ಆನ್ಸರ್ ಅಂತ ಹೇಳ್ತಿದ್ದಾರೆ, ಬಟ್ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆ್ಯಂಡ್ ಹಾಗೆ ಇನ್ನೊಂದೇನು ಫಾಲ್ಟ್ ಆಯಿತು ಅಂತ ಹೇಳಿದ್ರೆ ರೈಸ್ ಪ್ರೊಡಕ್ಷನ್ದು. ನನಗೆ ರೈಸ್ ಪ್ರೊಡಕ್ಷನ್ ವೆಸ್ಟ್ ಬೆಂಗಾಲ್ ಆ್ಯಂಡ್ ಹಾಗೆ ಮಿಲ್ಕಲ್ಲಿ ಉತ್ತರ ಪ್ರದೇಶ್ ಜಾಸ್ತಿ ಇದೆ ಅನ್ನೋದು ಗೊತ್ತಿತ್ತು. ಬಟ್ ರೈಸ್ ಪ್ರೊಡಕ್ಷನಲ್ಲಿ ವೆಸ್ಟ್ ಬೆಂಗಾಲ್ ಆನ್ಸರ್ ಕೊಟ್ಟಿರಲಿಲ್ಲ. ನಾನು ಯು ಪಿ ಮಾಡಿದ್ದೀನಾ ಅಥವಾ ಬೇರೆ ಯಾವ್ದಾದ್ರು ಆನ್ಸರ್ ಟಿಕ್ ಮಾಡಿದ್ದೀನಾ ಅನ್ನೋದು ನನಗೆ ಇವಾಗ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಸೊ ಅದು ಅಲ್ಲಿ ಫಾಲ್ಟ್ ಆಯಿತು. ಅವ್ರು ವೆಸ್ಟ್ ಬೆಂಗಾಲ್ ಅಂತ ಕೊಟ್ಟಿದ್ದಿದ್ರೆ ನಾನು ಫಸ್ಟ್ ಅದಕ್ಕೆ ಆಗ್ತಿದ್ದೆ. ನೋಡಿದ್ರೆ ಇದು ಯು ಪಿ ಅಂತೆ ಎರಡನೇದರಲ್ಲಿ ಇದ್ದಿದ್ದು. ಸೊ ನಾನು ಅದನ್ನೇ ಆನ್ಸರ್ ಮಾಡಿದ್ದೀನಿ ಅಂತ ನನಗೆ ಯಾಕೋ ಅನ್ನಿಸ್ತಿಲ್ಲ. ಸೊ ಅದೆರಡು ಡೌಟಲ್ಲಿದೆ. ಆ್ಯಂಡ್ ಹಾಗೆ ತಪ್ಪಾಗಿರೋದು ಯಾವುದು ಅಂತ ಹೇಳಿದ್ರೆ ಇ ಪಿ ಎಫ್ ಒ, ಅದೇ ಯು ಎ ಎನ್ ನಂಬರ್ ಕೇಳಿದ್ರಲ್ಲ, ಅದು 12 ಡಿಜಿಟು, ನಾನು 10 ಡಿಜಿಟ್ ಕೊಟ್ಟೆ ಕನ್ಫ್ಯೂಸ್ ಆಗಿ. ಇದು ಹಿಂದಿನ ದಿನ ಇನ್ನೊಂದ್ಸತಿ ರಿವೈಸ್ ಮಾಡಿದಿದ್ರೆ ಕರೆಕ್ಟಾಗಿ ಮಾಡ್ತಿದ್ನೇನೋ, ನಾನು ನೋಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಸೊ ಅಲ್ಲಿ ಮಿಸ್ಟೇಕ್ ಆಯಿತು. ಆ್ಯಂಡ್ ಇನ್ನೊಂದು ಯುನೆಸ್ಕೋ ರಿಲೇಟೆಡ್ ಒಂದು ಕ್ವಶನ್ ಕೇಳಿದ್ರು, ಅದು ನನಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಆ್ಯಂಡ್ ಹಾಗೆ ಅದು ತಪ್ಪು ಮಾಡಿದ್ದೀನಿ. ಇನ್ನೊಂದು RBI ಸೈಬರ್ ರಿಲೇಟೆಡ್ ಕ್ವಶನ್ ಕೇಳಿದ್ರಲ್ಲ, ಅದು ತಪ್ಪಾಗಿದೆ. ಸೊ 3 ಕನ್ಫರ್ಮ್ ಆಗಿ ತಪ್ಪು. ಇನ್ನೊಂದು ರೈಸ್ ಪ್ರೊಡಕ್ಷನ್ ತಪ್ಪು ಅನ್ಸುತ್ತೆ. ಇನ್ಕ್ರೆಡಿಬಲ್ ಇಂಡಿಯಾದೊಂದು ಡೌಟಲ್ಲಿದೆ. ಅದು ಬಿಟ್ಟರೆ ಮಿಕ್ಕಿದ್ದು ನಾನು ಅಟೆಂಡ್ ಮಾಡಿದಂದರೆ ನಬಾರ್ಡ್ ಚೇರ್ಮನು. ನಾನು ಅದನ್ನು ಹಿಂದಿನ ದಿನನೇ ನೋಡ್ಕೊಂಡಿದ್ದೆ. ಸೊ ಅದು ಕರೆಕ್ಟ್ ಆಗಿದೆ. ಆ್ಯಂಡ್ ಹಾಗೆ ಯೂತ್ ಡೇ, ಇದು ಕರೆಕ್ಟ್ ಇದೆ. ಇನ್ನೊಂದು ಸಿಕ್ಕಿಂ ಕ್ಯಾಪಿಟಲ್. ಆ್ಯಂಡ್ ಹಾಗೆ ರಾಮ್ಸರ್ ಸೈಟ್ ರಿಲೇಟೆಡ್ ಕ್ವಶನು ಸರಿ ಇದೆ. PM ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನೆನೂ ಕರೆಕ್ಟ್ ಆಗಿದೆ. ಆ್ಯಂಡ್ ಹಾಗೇನೆ ಇಂಡಿಯನ್ ಬ್ಯಾಂಕ್ ಎಲ್ಲಿರೋದು ಹೆಡ್ ಕ್ವಾರ್ಟರ್ಸ್ ಅನ್ನೋದು ಕರೆಕ್ಟ್ ಇದೆ. ಆ್ಯಂಡ್ ಆಮೇಲೆ ವುಮೆನ್ಸ್ ವರ್ಲ್ಡ್ ಕಪ್ ರಿಲೇಟೆಡ್ ಆನ್ಸರ್ ಸರಿ ಇದೆ. ಮೆರಿಟೈಮ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಸರಿ ಇದೆ. ಲ್ಯಾಂಡ್ ಆಫ್ ಫೆಸ್ಟಿವಲ್, ಇದು ಗೆಸ್ ಮೇಲೆ ಆಗದೆ ಎಲ್ಲೋ ನೋಡಿರಂಗಿದೆಯಲ್ಲ ಅಂತ, ನಾಗಾಲ್ಯಾಂಡ್ ಅಂತ. ಸೊ ಸರಿ ಇದೆ ಅದು. ಆ್ಯಂಡ್ ಹಾಗೇನೆ ಇದು ಆಧಾರ್ ಬೇಸ್ ಅಥೆಂಟಿಕೇಶನ್ ಆನ್ಸರ್ ಗೊತ್ತಿತ್ತು, HP, ಅದನ್ನು ಕರೆಕ್ಟಾಗಿ ಮಾಡಿದ್ದೀನಿ. ಇನ್ನು ಪ್ರೆಸಿಡೆಂಟು ಯಾರ್ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅನ್ನೋದು ನಾನು ಆಲ್ ಆಫ್ ದಿ ಅಬೋವ್ ಅಂತ ಗೆಸ್ ವರ್ಕ್ ಮೇಲೆ ಮಾಡಿದೆ, ಅದೇ ಸರಿ ಅಂತ ಹೇಳ್ತಿದ್ದಾರೆ. ಸೊ ಅದಂತೂ ನೋಡಬೇಕು. ನನಗೆ 2 ಬೇಜಾರಾಗಿದೆ ಅಂದರೆ ಇ ಪಿ ಎಫ್ ಒ ನಾನು ನೋಡ್ಕೊಂಡು ಹೋಗಿದ್ರೆ ಅದು ಸರಿಯಾಗಿರ್ತಿತ್ತೇನೋ. ಇನ್ನೊಂದು ಯೂನಿಯನ್ ಟೆರಿಟರಿ ರಿಲೇಟೆಡ್ ಲೆಜಿಸ್ಲೇಟಿವ್ದೇನೋ ಕೇಳಿದ್ರಲ್ಲ, ಅದನ್ನ ಅನ್ಕೊಂಡೆ ಜಮ್ಮು ಆ್ಯಂಡ್ ಕಾಶ್ಮೀರ್, ಪುಡುಚೇರಿ ಮತ್ತು ಡೆಲ್ಲಿಲಿ ಇರುತ್ತೆ 3 ಅಂತ ಹಾಕೋಣ ಅಂತ ಆನ್ಸರ್ಗೆ, ಬಟ್ ಅದನ್ನು ಅಟೆಂಡ್ ಮಾಡಲಿಲ್ಲ. ಸೊ ಅದು ಬೇಜಾರಾಗಿದೆ. ಸೊ 16ಅಲ್ಲಿ ಕನ್ಫರ್ಮ್ 4 ತಪ್ಪು ಅಂತ ಗೊತ್ತು. ಸೊ ಇನ್ನು ಮಿಕ್ಕಿದ್ದು 11 ಕರೆಕ್ಟ್ ಆಗಿದೆ. ಇನ್ನೊಂದು ಡೌಟಲ್ಲಿದೆ ಇನ್ಕ್ರೆಡಿಬಲ್ ಇಂಡಿಯಾ. ಸೊ ಅದು ನೋಡ್ಬೇಕು ಏನು ಆನ್ಸರು ಅಂತ. ಸೊ ಇದಿಷ್ಟು ನನ್ನ ಅಟೆಂಪ್ಟ್ಸು. ಆ್ಯಂಡ್ ಹಾಗೆ ನನಗೆ 2 ಬೇಜಾರಾಗಿದೆ ಅಂತ ಹೇಳಿದ್ರೆ, ನಾನು ಮಿನಿಸ್ಟ್ರೀಸ್ ಫುಲ್ ಕರೆಕ್ಟಾಗಿ ಎಲ್ಲದರದ್ದು ಓದ್ಕೊಂಡು ಹೋಗಿದ್ದೆ. ಅದು ರಿಲೇಟೆಡ್ ಈ ಸತಿ ಕ್ವಶನೇ ಕೇಳಲಿಲ್ಲ. ಆ್ಯಂಡ್ ಹಾಗೆ ಮಿಲಿಟರಿ ಎಕ್ಸಸೈಸ್ ರಿಲೇಟೆಡು ಏನಾದ್ರು ಕೇಳ್ತಾರೆ ಅಂದ್ಕೊಂಡು ಅದನ್ನು ಫುಲ್ ಕಲ್ತಿದ್ದೆ. ಸೊ ಅದು ಏನು ಕೇಳಿಲ್ಲ. ಸೊ ಅದಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡಿದ್ನಲ್ಲ, ಒಂದು ಕ್ವಶನ್ ಕೊಟ್ಟಿಲ್ವಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ಹಾಗೇನೆ ನಂಬರ್ಸ್ ರಿಲೇಟೆಡ್, ಅದ್ರ ಬದಲು ನಂಬರ್ಸ್ ನೋಡ್ಕೊಂಡಿದ್ದಿರೇನೆ ಚೆನ್ನಾಗಿರೋದು ಡಿಜಿಟ್ಸ್ದು ಅಂತ ಅನ್ನಿಸ್ತು. ಆ್ಯಂಡ್ ಹಾಗೆ ಇಂಗ್ಲೀಷಿಗೆ ಬಂದರೆ, ಇದು ಸ್ವಲ್ಪ SSC ಥರನೇ ಕೇಳಿದ್ರು ಅಂತ ಅನಿಸುತ್ತೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನು, ಆಮೇಲೆ ಸಿಂಗ್ಯುಲರ್ ಪ್ಲೂರಲ್ ಎಲ್ಲ ಕೇಳಿಬಿಟ್ಟಿದ್ದಾರೆ. ಬಟ್ ಓವರ್ ಆಲ್ ನೋಡೋಕೆ ಹೋದರೆ ಇಂಗ್ಲೀಷ್ ಪೇಪರ್ ಈಸಿನೇ ಇತ್ತು. ನಾನು 35 ಅಟೆಂಪ್ಟ್ ಮಾಡಿದ್ದೀನಿ. ಬಟ್ ಯೂಶ್ವಲಿ ಇದರಲ್ಲಿ ತಪ್ಪುಗಳಾಗೋದು ಜಾಸ್ತಿನೇ ಇದೆ. ಸೊ ನನಗೆ ಎಷ್ಟು ಕರೆಕ್ಟ್ ಆಗಿದೆ ಅಂತ ಹೇಳಕ್ಕೆ ಬರಲ್ಲ. ಒಟ್ನಲ್ಲಿ ಅಷ್ಟು ಅಟೆಂಪ್ಟ್ ಮಾಡಿ ಬಂದಿದ್ದೀನಿ. ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ರಿಸಲ್ಟ್ 25 ಅಂತ. ಕಂಪ್ಯೂಟರಲ್ಲಿ 15 ಬರಬೇಕು 20ಗೆ ಅಂತ. ಸೊ ಇವೆರಡರಲ್ಲಿ ಜಾಸ್ತಿ ಆಗಿದೆ. ಬಟ್ ರೀಸನಿಂಗು ಮತ್ತು ಕ್ವಾಂಟ್ಸಲ್ಲಿ ಕಮ್ಮಿ ಆಗಿದೆ ನಂದು. ಸೊ ನೋಡಬೇಕು ಓವರ್ ಆಲ್ ಏನಾಗುತ್ತೆ ಅಂತ. ಇನ್ನು ಕ್ವಾಂಟ್ಸ್ಗೆ ಬರೋದಾದರೆ, ನಾನು ಕರೆಕ್ಟಾಗಿ 24 ಅಟೆಂಡ್ ಮಾಡೋಣ ಕರೆಕ್ಟಾಗಿ, ಅವಾಗ 30 ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲೇನಾಯಿತು ಅಂತ ಹೇಳಿದ್ರೆ ಬರೀ 17 ಅಟೆಂಪ್ಟ್ಸ್ ಅಷ್ಟೇ ನಂದಾಗಿರೋದು. ಸಿಂಪ್ಲಿಫಿಕೇಶನ್ ಮಾಡಿದ್ದೀನಿ, ನಂಬರ್ ಸೀರೀಸ್ 3 ಮಾಡಿದ್ದೀನಿ. ನನ್ನ ಪ್ರಕಾರ 3 ಇತ್ತು ಅನ್ಸುತ್ತೆ. ಕೆಲವೊಂದು ಕಡೆ 5 ಅಂತ ಹಾಕಿದ್ರು. ನನಗೆ ಕಾಣಿಸ್ಲಿಲ್ವ ಅಥವಾ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇನ್ನೊಂದು DI ಮಾಡಿದ್ದೀನಿ, ಈಸಿ ಇದ್ದಿದ್ದು. ಇನ್ನೊಂದು ನಾನು DI ಥರನೇ ತೊಗೊಂಡೆ, ಅದೇ ಮೇಲು ಫಿಮೇಲ್ ABC ಅಂತ ಇದೆಯಲ್ಲ, ಅವ್ರು ಕೊಟ್ಟಿರೋ ಡೇಟಾನೆಲ್ಲ ಬರ್ಕೊಂಡಿದ್ದೀನಿ. ಬಟ್ ನನಗೆ ಅದಾದ್ಮೇಲಿಂದ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಅಲ್ಲಿ ಟೈಮ್ ವೇಸ್ಟ್ ಆಯಿತು. ಅಲ್ಲಿ ಟೈಮ್ ವೇಸ್ಟ್ ಆದಮೇಲೆ ನೆಕ್ಸ್ಟ್ ಇದ್ದಿದ್ದ ಟೈಮಲ್ಲಿ ಇನ್ನೊಂದು DI ತೊಗೊಳ್ಳ ಅಥವಾ ಅರ್ಥಮೆಟಿಕ್ ಮಾಡಲಾ, ಏನು ಫುಲ್ ಕನ್ಫ್ಯೂಸ್ ಆಗಿ ಹಂಗೋ ಹಿಂಗೋ ಇಷ್ಟೆಲ್ಲ ಮಾಡಿ ಕೊನೆಗೆ ಅರ್ಥಮೆಟಿಕ್ಗೆ ಹೋಗಿ ಟೋಟಲ್ ನಾನು 17 ಅಟೆಂಪ್ಟ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ನನಗೆ ಯೂಶ್ವಲಿ ಕ್ವಾಂಟ್ಸ್ ಕಷ್ಟನೇ. ನಾನು ಮಿಕ್ಕಿದೆಲ್ಲದರಲ್ಲೂ ಚೆನ್ನಾಗಿ ಮಾಡಿ, ಇದರಲ್ಲಿ ಆ ಥರ ಮಾಡೋಣ 20ಇಂದ 24 ತನಕ ಫುಲ್ ಅಟೆಂಡ್ ಕೊಟ್ಬಿಟ್ಟು ಕರೆಕ್ಟಾಗಿ ಮಾಡ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೆ. ಬಟ್ ರೀಸನಿಂಗಲ್ಲೂ ಫಾಲ್ಟ್ ಆಯಿತು. ಅದರಲ್ಲೂ ನಾನು ಎಷ್ಟು ಅಂದ್ಕೊಂಡಿದ್ದೆ ಮಾಡೋಕ್ಕಾಗಲಿಲ್ಲ. ಹಂಗೆ ಕ್ವಾಂಟ್ಸಲ್ಲೂ ಹಾಗೆ ಆಯಿತು.
ಸೊ ಏನಾಗುತ್ತೆ ಗೊತ್ತಿಲ್ಲ. ಅಷ್ಟಕ್ಕಷ್ಟು ಮಾಡಿರೋದು ಕರೆಕ್ಟ್ ಆಗಿದ್ರೆ ಹೆಲ್ಪ್ ಆಗುತ್ತೆ. ಬಟ್ ಜಾಸ್ತಿ ತಪ್ಪಾಗ್ಬಿಟ್ಟಿದ್ರೆ ಏನು ಹೇಳಕ್ ಬರಲ್ಲ. ಓವರಾಲ್ ನಾನು 119 ಮಾರ್ಕ್ಸ್ ಬರೋ ತರ ಅಟೆಂಡ್ ಮಾಡಿ ಬಂದಿರೋದು. ಬಟ್ ಅದರಲ್ಲಿ ಆಲ್ರೆಡಿ 4 GA ತಪ್ಪು ಅಂತ ಗೊತ್ತಾಗಿದೆ. ಇನ್ನು ಇಂಗ್ಲಿಷಲ್ಲೂ ತಪ್ಪಾಗೋ ಚಾನ್ಸಸ್ ಇದಾವೆ. ಅಂಡ್ ಹಾಗೆ ರೀಸನಿಂಗು ಕ್ವಾಂಟ್ಸ್ ಹೇಳಕ್ ಬರಲ್ಲ. ಮುಂಚೆ ಕರೆಕ್ಟಾಗಿ ಅಕ್ಯುರಸಿ ಮೇಂಟೈನ್ ಮಾಡುವೆ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಅದರಲ್ಲೂ ಕೆಲವೊಂದು ತಪ್ಪಾಗ್ತಾ ಇದಾವೆ. ಸೊ ಏನು ಹೇಳಕ್ ಬರಲ್ಲ. ಕಟ್ ಆಫ್ ಕಮ್ಮಿ ಹೋಗುತ್ತೆ ಅಂತ ಹೇಳಿದ್ರೆ ಪಾಸ್ ಆಗೋ ಚಾನ್ಸಸ್ ಇದೆ. ಬಟ್ ಕಟ್ ಆಫ್ ಲಾಸ್ಟ್ ಟೈಮ್ ತರಾನೇ ಇರುತ್ತೆ, ಜಾಸ್ತಿನೇ ಇರುತ್ತೆ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಡೌಟೇನೆ. ಸೊ ರಿಸಲ್ಟ್ ಬರೋ ತನಕ ವೇಟ್ ಮಾಡೋದು ಏನಾಗುತ್ತೆ ಅಂತ. ಇನ್ನು RRB PO ರಿಸಲ್ಟ್ ಇದಕ್ಕೆ ಬರೋದಾದ್ರೆ ನನ್ಗೆ ಅದರದ್ದು ಸೆಕ್ಷನಲ್ ಕಟ್ ಆಫ್ ನೋಡಿನೇ ಭಯ ಆಗೋಗಿತ್ತು. ಇದು ಏನು GAನು 7.25 ಎಲ್ಲ ಇಟ್ಬಿಟ್ಟಿದ್ರು. ಸೊ ಇಲ್ಲೂ ಅದೇ ತರ ಆಗುತ್ತಾ, ನನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ ಬರ್ದೆ ಅದಕ್ಕಿಂತ ಕಮ್ಮಿ ಆಗುತ್ತಾ ಅಂತ ಫಸ್ಟ್ ಎದುರ್ಕೊಂಡಿದ್ದೆ. ಏನಕ್ಕೆ ಈ ಲೆವೆಲ್ ಅಲ್ಲಿ ಇಟ್ಟಿದ್ದಾರೆ. ಅಂಡ್ ಅದಾದ್ಮೇಲೆ ಕಂಪ್ಯೂಟರ್ ಅಲ್ಲಿ ತುಂಬಾ ತಪ್ಪು ಮಾಡಿದೆ ಅದರಲ್ಲಿ. ಅಂಡ್ ಹಾಗೇನೆ ರೀಸನಿಂಗ್ ಕ್ವಾಂಟ್ಸ್ ಅಲ್ಲೂ ತಪ್ಪಾಗಿತ್ತು, ಇಂಗ್ಲಿಷ್ ಅಲ್ಲೂ ತಪ್ಪಾಗಿತ್ತು, ಎಲ್ಲದರಲ್ಲೂ ತಪ್ಪು ಜಾಸ್ತಿ ಮಾಡಿದೀನಿ. ಬಟ್ ಕಂಪ್ಯೂಟರ್ ಅಲ್ಲಿ ತುಂಬಾ ಜಾಸ್ತಿ ತಪ್ಪಾಗಿತ್ತು. ಸೊ ಅದಕ್ಕೇನೆ ಅಲ್ಲಿ ತನಕ ಬಿಡು ಬರಲ್ಲ ಕ್ಲರ್ಕ್ ಅಲ್ಲಿ, ಆ ಲೆವೆಲ್ಗೆಲ್ಲ ಬರಲ್ಲ ಅನ್ಕೊಂಡಿದ್ದೋಳು ಇದೇನ್ ಇಷ್ಟೊಂದು ತಪ್ಪು ಮಾಡಿದೀನಿ, ಕ್ಲರ್ಕ್ ಅಲ್ಲೂ ಹಂಗೆ ಆಗುತ್ತಾ ಅಂತ ಭಯ ಪಟ್ಟಿದೆ. ಸೊ ಆ ತರ ಎಲ್ಲ ಏನೂ ಆಗ್ಲಿಲ್ಲ ಕ್ಲರ್ಕ್ ಅಲ್ಲಿ. ಅಂಡ್ ಹಾಗೇನೆ RRB POದು ಅಂತ ಬರೋಕ್ಕಾದ್ರೆ ನಾನು 70+ ಬರೋ ತರ ಅಟೆಂಡ್ ಮಾಡಿದೆ. ನನಗ್ ಬಂದಿರೋದು 50 ಅಷ್ಟೇನೆ ಓವರ್ ಆಲ್. ಸೊ ಜಾಸ್ತಿ ತಪ್ಪಾಗಿರೋದು ಅಂತ ಹೇಳಿದ್ರೆ ನನ್ಗೆ ಅಲ್ಲಿ ಕಂಪ್ಯೂಟರ್ ಅಲ್ಲೇನೆ. ಅದ್ ಬಿಟ್ಟು ಇನ್ನೆಲ್ಲದ್ರಲ್ಲೂ 2 3 ಈ ತರ ತಪ್ಪಾಗಿದಾವೆ. ಅದ್ ಬಿಟ್ರೆ ಇಂಗ್ಲಿಷ್ ಅಲ್ಲಿ ಒಂದ್ 5-6 ತಪ್ಪು ಮಾಡ್ಬಿಟ್ಟಿದೀನಿ. ಸೊ ಇಂಗ್ಲಿಷ್ ಪೇಪರ್ POಗೆ ಹೋಲಿಸ್ಕೊಂಡ್ರೆ ಇದು ಇಲ್ಲಿ ಈಸಿನೇ ಇತ್ತು. ಸೊ ಅಷ್ಟೊಂದು ತಪ್ಪಾಗಿರಲ್ಲ ಅಂತ ನಾನು ಅನ್ಕೊಂತೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಬ್ಯಾಂಕಿಂಗ್ ಎಕ್ಸಾಮ್ 2025 ಮುಗೀತು. ವಾಟ್ ನೆಕ್ಸ್ಟ್ ಅಂತ ಹೇಳೋದಾದ್ರೆ ಸ್ವಲ್ಪ ರೆಸ್ಟ್ ತಗೊಳ್ಳೋದು. ರೆಸ್ಟ್ ಇನ್ ದ ಸೆನ್ಸ್ ಸುಮ್ನೆ ಮನೇಲಿ ಸುಮ್ನೆ ಕೂತ್ಕೊಳ್ಳೋದು ಅಂತಲ್ಲ. ನನ್ಗೆ ಬುಕ್ ಓದೋ ಹುಚ್ಚು ಸ್ವಲ್ಪ ಜಾಸ್ತಿನೇ ಇದೆ. ಇನ್ನು ಓದದೇ ಇದ್ದಕ್ಕೇನೆ ಒಂಥರ ಅನ್ಸ್ತಿತ್ತು. ಸೊ ಬುಕ್ ಓದಕ್ ಸ್ಟಾರ್ಟ್ ಮಾಡ್ತೀನಿ. ಹಾಗೇನೆ ಕೆಲವೊಂದು ಸೀರೀಸ್ ಅವ್ರ ಮೂವೀಸ್ ನೋಡ್ತೀನಿ. ಅಂಡ್ ಹಾಗೇನೆ ಮೇನ್ ಆಗಿ ನಂದು ಇನ್ನೊಂದು ಪೇಜ್ ಇದೆ, ಟ್ರಾವೆಲ್ ರಿಲೇಟೆಡ್ ಪೇಜು. ಸೊ ಅಲ್ಲಿಗೆ ವಿಡಿಯೋ ಹಾಕಿ ಸುಮಾರು ದಿನನೇ ಆಯ್ತು. ಸ್ವಲ್ಪ ಹಂಗೇನೆ ಆಚೆ ಸುತ್ತಾಡಿ ವಿಡಿಯೋಸ್ ಮಾಡಿ ಹಾಕ್ಬೇಕು. ಅಲ್ಲಿ ಟ್ರಾವೆಲ್ ಫುಡ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಸೊ ಅದನ್ನೆಲ್ಲ ಮಾಡಿ ಹಾಕ್ಬೇಕು. ಸೊ ಇನ್ನೊಂದು ವಾರ ಏನು ಓದ್ಕೊಳ್ಳೋದಿಕ್ಕೆ ಅಂತ ಹೋಗಲ್ಲ. ಅದಾದ್ಮೇಲಿಂದ ಮತ್ತೆ ಶುರು ಮಾಡ್ತೀನಿ, ಕ್ವಾಂಟ್ ಶುರು ಮಾಡ್ತೀನಿ. ಬಿಕಾಸ್ ಪಾಸ್ ಆಗುತ್ತಾ ಅಂತ ಕನ್ಫರ್ಮ್ 100% ಇಲ್ಲ. ಸೊ ಅದಕ್ಕೇನೆ ಸುಮ್ನೆ ಓದ್ದೇನು ಇರೋದು ಬೇಡ ಅಂತ ಡೈಲಿ ಏನಾದ್ರು ಕ್ವಾಂಟ್ಸ್ ಸ್ವಲ್ಪ ಇಲ್ಲ ಪಜಲ್ ಸ್ವಲ್ಪ ಮಾಡ್ತಿರ್ತೀನಿ. ನಿನ್ನೆ ನನ್ಗೆ ಹಾಗೆ ಆಯ್ತು. ಎಕ್ಸಾಮ್ ಮುಗಿಸ್ಕೊ ಬಂದಿದ್ದೀನಿ. ಇನ್ನು ಓದಕ್ಕೆ ಏನು ಇಲ್ಲ ಅಂತ ಹೇಳಿದ್ರೆ ನಂಗೆ ಒಂಥರ ಆಗ್ತಿದೆ, ಪಜಲ್ ಮಾಡೋಣ ಅಂತ ಅನಿಸ್ತಿದೆ. ಅಂಡ್ ಹಾಗೆ ನಾನು ಶೀತಲ್ ಮ್ಯಾಮ್ ಕ್ಲಾಸ್ RRB ಕ್ಲರ್ಕ್ ಮೇನ್ಸ್ ಮಾಡಿರೋದೆಲ್ಲ ಕೇಳಿದ್ದೆ. ಅವ್ರದ್ದೊಂಥರ ಬೋರ್ ಅಂತಾನೆ ಅನ್ಸಲ್ಲ. ಸೊ ಮ್ಯಾಮ್ ಏನಾದ್ರು ಕ್ಲಾಸ್ ಮಾಡಿದ್ರೆ ಅದನ್ನ ಕೇಳೋಣ ಅಂತ ಅನಿಸ್ತಿದೆ. ಸೊ ಈ ತರ ಎಲ್ಲ ಓದಿ ಎಕ್ಸಾಮ್ ಬರೆಯೋ ಮುಂಚೆ ಏನ್ ಅನ್ಕೊಂಡಿರ್ತೀವಿ, ಎಕ್ಸಾಮ್ ಒಂದೇ ಆದ್ರೆ ಸಾಕಪ್ಪ, ಇನ್ನು ಆಮೇಲೆ ಏನು ಓದಕ್ಕಿರಲ್ಲ ಅನ್ಕೊಂತೀವಿ. ಬಟ್ ನನಗೆ ಏನಂತ ಅನಿಸ್ತು ಅಂದ್ರೆ ಎಕ್ಸಾಮ್ ಬರೆದು ಬಂದ್ಮೇಲೆ ಇನ್ನೇನು ಪಜಲ್ ಮಾಡಕ್ಕಾಗಲ್ವಲ್ಲ, ಪಜಲ್ ಮಾಡ್ಬೇಕು ಅಂತೆಲ್ಲ ಅನ್ನಿಸ್ತಿದೆ. ಸೊ ಅದಕ್ಕೇನೆ ಮುಂದಿನ ವಾರದಿಂದ ಶುರು ಮಾಡ್ತೀನಿ. ಬಿಕಾಸ್ 100% ಗೊತ್ತಿಲ್ವಲ್ಲ. ಇನ್ನೇನು ಇನ್ಶೂರೆನ್ಸ್ ಅದು ಎಲ್ಲ ನೋಟಿಫಿಕೇಶನ್ ಬಿಡ್ತಾರೆ. ಸೊ ಅದಕ್ಕೂ ಎಲ್ಲ ಪ್ರಿಪೇರ್ ಆಗ್ಬೇಕಲ್ಲ. ಸೊ 1 ವಾರ ರೆಸ್ಟ್. ಅದಾದ್ಮೇಲೆ ಬುಕ್ ಓದೋದು, ಹಂಗೆ ಸ್ವಲ್ಪ ಆಚೆ ಸುತ್ತಾಡ್ಕೊಂಡು ಓದೋದಕ್ಕೆ ಶುರು ಮಾಡ್ತೀನಿ. ಅಂಡ್ ಹಾಗೆ ನೀವು ನಾವೆಲ್ಸ್ ಓದ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಾನು ನಿಮ್ಗೆ ಕೊಡೋ ಸಜೆಷನ್ಸ್ ಬಂದು ಇಂಗ್ಲಿಷ್ ಅಲ್ಲಿ ಅಂತ ಹೇಳೋದಾದ್ರೆ ದ ಗರ್ಲ್ ಇನ್ ದ ರೂಮ್ 105. ಇದು ಬುಕ್ ಚೆನ್ನಾಗಿದೆ, ಮರ್ಡರ್ ಮಿಸ್ಟ್ರಿ. ಇದು 3 ಬುಕ್ ಸೀರೀಸ್ ಇದು. ಬಟ್ ಇದೇ ಕತೆ ನೆಕ್ಸ್ಟ್ ಬುಕ್ ಅಲ್ಲಿ ಕಂಟಿನ್ಯೂ ಆಗಲ್ಲ. ಇದು ಮರ್ಡರ್ ಮಿಸ್ಟ್ರಿ ಇದು ಸೀರೀಸ್ ಆಗಿರೋದ್ರಿಂದ ಇದ್ರಲ್ಲಿ ಒಂದು ಕತೆ ಇದೆ. ನೆಕ್ಸ್ಟ್ ಇನ್ನೂ 2 ಬುಕ್ ಅಲ್ಲಿ ಬೇರೆ ಬೇರೆ ಕಥೆಗಳಿದಾವೆ. ನಾನು ಇದು ಮತ್ತೆ ಇನ್ನೂ ಒಂದು ಅರೇಂಜ್ ಮರ್ಡರ್ ಅಂತಿದೆ, ಆ ಬುಕ್ ನ ಓದಿದೀನಿ. 400 ಡೇಸ್ ಇನ್ನೂ ಓದಿಲ್ಲ, ಅದನ್ನ ಓದ್ಬೇಕು. ಸೊ ಈ ಬುಕ್ ಚೆನ್ನಾಗಿದೆ, ಚೇತನ್ ಭಗತ್ ಸರ್ದು. ಸೊ ನೀವು ಈ ಬುಕ್ ಇಂದ ಶುರು ಮಾಡ್ಬೋದು ಓದೋದಕ್ಕೆ. ಅಂಡ್ ಹಾಗೇನೆ ಕನ್ನಡ ಅಂತ ಹೇಳಕ್ ಬಂದ್ರೆ ನಿಧಿ ಅಂತ ಇದೆ. ಇದು ಇಲ್ಲಿಗಲ್ ಚಿತ್ರತಂಡದವರು ಬರ್ದಿರೋಂತ ಬುಕ್. ಇವ್ರಿಗೆ ಈ ಸಿನಿಮಾ ರಿಲೀಸ್ ಮಾಡ್ಬೇಕಂತ ಬಂದಾಗ ಕರೆಕ್ಟ್ ಆಗಿರೋ ಪ್ರೊಡ್ಯೂಸರ್ ಸಿಗದೆ ಇದ್ದಿದ್ ಕಾರಣ ಇವರೇನೆ ಈ ಬುಕ್ ನ ಬರ್ದು ಇದರಿಂದ ಬರೋ ದುಡ್ಡಿಂದ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಇವರು ಇದ್ರ ಬಗ್ಗೆ ಮಾತಾಡಿರೋ ವಿಡಿಯೋನು ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ನೀವು ಹೋಗಿ ನೋಡ್ಬೋದು. ಈ ಬುಕ್ ತುಂಬಾ ಚೆನ್ನಾಗಿದೆ. 5 ಕಥೆಗಳಿದಾವೆ, 5 ತುಂಬಾ ಚೆನ್ನಾಗಿದೆ. ಸೊ ನೀವು ಕನ್ನಡ ಬುಕ್ ಓದ್ಬೇಕು ಅಂತ ಹೇಳಿದ್ರೆ ಈ ಬುಕ್ ಇಂದ ನೀವು ಶುರು ಮಾಡ್ಬೋದು. ಅಂಡ್ ಹಾಗೇನೆ ನಿಮ್ಗೆ ಟ್ರಾವೆಲ್ ರಿಲೇಟೆಡ್ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಂದೇ ಇನ್ನೊಂದು ಚಾನೆಲ್ ಇದೆ, ವಂಡರ್ ವಿತ್ ನಾಗು ಅಂತ. ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಹಾಗೆ ಇನ್ಸ್ಟಾದಲ್ಲೂ ಪೇಜ್ ಇದೆ, ಅದನ್ನ ಫಾಲೋ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.